ಆಕಾಶವಾಣಿ ಮಡಿಕೇರಿ. ಪುರಾಣಯಾನ ಪುರಾಣ ಪಾತ್ರ ಪರಿಚಯ. ಪುರಾಣಯಾನ ಕಾರ್ಯಕ್ರಮಕ್ಕೆ ಎಲ್ಲ ಶ್ರೋತೃಗಳಿಗೂ ಸ್ವಾಗತ. ಇಂದು ಹನುಮಂತನ ಪಾತ್ರವನ್ನು ಪರಿಚಯಿಸಿಕೊಳ್ಳೋಣ. ಶರೀರಬಲ, ಬುದ್ಧಿಬಲ ಮತ್ತು ಅಧ್ಯಾತ್ಮಬಲ ಮುಪ್ಪುರಿಗೊಂಡ ವಿಶೇಷ ವ್ಯಕ್ತಿತ್ವ ಹನುಮಂತನದು. ಸುಂದರ, ವಾಯುಪುತ್ರ, ಆಂಜನೇಯ, ಮಾರುತಿ, ಮುಖ್ಯಪ್ರಾಣ ಇವು ಈತನ ಇತರ ಹೆಸರುಗಳು. ಭಕ್ತಿ ಮತ್ತು ಸೇವೆಗೆ ಪ್ರಸಿದ್ಧನಾದ ಕರ್ಮಯೋಗಿ ಬ್ರಹ್ಮಚಾರಿ ಹನುಮಂತ. ಪುಂಜಿಕಸ್ಥಲಿ ಎಂಬ ಅಪ್ರತಿಮ ಸುಂದರಿಯಾದ ಒಬ್ಬಳು ಅಪ್ಸರೆ ಶಾಪದಿಂದ ವಾನರ ಜನ್ಮವೆತ್ತಿ ಕುಂಜರ ಎಂಬ ಕಪಿನಾಯಕನ ಮಗಳಾಗಿ ಭೂಲೋಕದಲ್ಲಿ ಜನಿಸಿದ್ಲು. ಕಾಮರೂಪಿಣಿಯಾದ ಅವಳ ಹೆಸರು ಅಂಜನೆ. ಕೇಸರಿ ಈಕೆಯ ಗಂಡ. ಅಂಜನೆ ಒಮ್ಮೆ ಮನೋಹರವಾದ ಮನುಷ್ಯ ರೂಪವನ್ನು ಧರಿಸಿ ಪರ್ವತ ಶಿಖರಗಳಲ್ಲಿ ಸಂಚರಿಸ್ತಾ ಇದ್ಲು. ವಾಯುದೇವ ಈಕೆಯ ರೂಪವನ್ನು ಕಂಡು ಮರುಳಾದ. ಬಲವಂತವಾಗಿ ಅವಳೊಂದಿಗೆ ಕ್ರೀಡಿಸಿದ. ಅಂಜನೆ ಗರ್ಭವತಿಯಾದ್ಲು. ಒಂದು ಗುಹೆಯಲ್ಲಿ ಗಂಡು ಶಿಶುವಿಗೆ ಜನ್ಮ ಕೊಟ್ಲು. ಈತನೇ ಆಂಜನೇಯ. ಆಗ ತಾನೇ ಸೂರ್ಯ ಉದಯಿಸಿ ಮೇಲೆ ಬಂದಿದ್ದ. ಶಿಶು ಆಂಜನೇಯ ಸೂರ್ಯನನ್ನು ನೋಡಿ ಇದು ಕಾಡಿನ ಹಣ್ಣು ಎಂದು ಭ್ರಮಿಸಿ ಹಸಿವು ತಾಳಲಾರದೆ ಆ ಹಣ್ಣನ್ನು ತಿನ್ನಲೆಂದು 300 ಯೋಜನ ಆಕಾಶದಲ್ಲಿ ಹಾರಿದ. ಹೀಗೆ ಹಾರಿದಾಗ ರಾಹುವಿನ ದೂರು ಕೇಳಿದ ಇಂದ್ರ ಸಿಟ್ಟುಗೊಂಡು ಆಂಜನೇಯನನ್ನು ತಡೆದ. ತನ್ನ ವಜ್ರಾಯುಧದಿಂದ ಬೀಸಿದ. ಶಿಶುವಿನ ಎಡ ಕೆನ್ನೆಗೆ ಪೆಟ್ಟಾಗಿ ಅದು ಊದಿಕೊಂಡಿತು. ಹನು ಅಥವಾ ದವಡೆ ಊದಿದ್ದರಿಂದ ಆಂಜನೇಯನಿಗೆ ಹನುಮಂತ ಎಂಬ ಹೆಸರು ಬಂತು. ಮಗ ಗಾಯಗೊಂಡದ್ದನ್ನು ಕಂಡು ವಾಯುದೇವ ತನ್ನ ಸಂಚಾರವನ್ನೇ ನಿಲ್ಲಿಸಿಬಿಟ್ಟ. ಲೋಕಜೀವನ ಅಸ್ತವ್ಯಸ್ತವಾಯಿತು. ಬ್ರಹ್ಮ ಮತ್ತು ಇಂದ್ರಾದಿ ದೇವತೆಗಳು ಹನುಮನ ಬಳಿ ಬಂದು ಅವನನ್ನು ಹರಸಿದರು. ಯುದ್ಧದಲ್ಲಿ ಯಾವ ಆಯುಧದಿಂದಲೂ ಸಾವಾಗದಿರಲಿ ಎಂದು ಬ್ರಹ್ಮ ವರವಿತ್ತ. ತನ್ನ ಕೊರಳ ಕಮಲಮಾಲೆಯನ್ನು ಕರುಣಿಸಿ ವಜ್ರಾಯುಧದಿಂದಲೂ ನಿನಗೆ ಮರಣ ಬಾರದಿರಲಿ, ನೀನು ಸ್ವೇಚ್ಛಾಮರಣಿಯಾಗು ಎಂದು ಇಂದ್ರ ಅನುಗ್ರಹಿಸಿದ. ಸೂರ್ಯ ತನ್ನ ತೇಜಸ್ಸಿನ 100ನೇ 1 ಕೊಟ್ಟು ಶಾಸ್ತ್ರಜ್ಞಾನ ನೀಡುವುದಾಗಿ ಅಭಯ ನೀಡಿದ. ವರುಣ ಮತ್ತು ಯಮರು ವರುಣಪಾಶದಿಂದ ನಿರ್ಭಯತ್ವವನ್ನು, ಯಮದಂಡದಿಂದ ಅವಧ್ಯತ್ವವನ್ನು ಕರುಣಿಸಿದರು. ವಿಶ್ವಕರ್ಮನು ಚಿರಂಜೀವಿತ್ವವನ್ನು, ಬ್ರಹ್ಮನು ಬೇಕಾದ ರೂಪ ಧರಿಸುವ ಕಾಮರೂಪ ಶಕ್ತಿಯನ್ನು ದಯಪಾಲಿಸಿದರು. ಹೀಗೆ ದೇವತೆಗಳಿಂದ ಹಲವು ವಿಧದ ಶಕ್ತಿಗಳನ್ನು ಪಡೆದು ಹನುಮಂತ ಅಪ್ರತಿಮ ಬಲಶಾಲಿಯಾಗಿ ಬೆಳೆದ. ಹನುಮಂತ ದೇವದತ್ತ ಶಕ್ತಿಯ ಬಲದಿಂದ ಶಾಂತಚಿತ್ತರಾದ ಋಷಿಗಳಿಗೆ ಬಹುವಿಧವಾಗಿ ಉಪಟಳ ನೀಡಿದ. ಇದರಿಂದ ಕೋಪಗೊಂಡ ಋಷಿಗಳು ಅನ್ಯರು ನೆನಪಿಸದ ಹೊರತು ನಿನ್ನಲ್ಲಿರುವ ಶಕ್ತಿ ನಿನಗೆ ತಿಳಿಯದೇ ಹೋಗಲಿ ಅಂತ ಶಪಿಸಿದರು. ಮುಂದೆ ವಾಲಿ ಕಿಷ್ಕಿಂಧೆಯ ರಾಜನಾದಾಗ ಹನುಮಂತ ಸುಗ್ರೀವನಿಗೆ ನಿಕಟ ಸಖನಾದ. ವಾಲಿ ಸುಗ್ರೀವರಿಗೆ ಯುದ್ಧ ನಡೆದಾಗ ಶಾಪ ಪ್ರಭಾವದಿಂದ ಹನುಮಂತ ವಾಲಿಯನ್ನು ನಿಗ್ರಹಿಸಲು ಮುಂದಾಗಲಿಲ್ಲ. ಧರ್ಮಪಕ್ಷಪಾತಿಯಾಗಿ ಮುಖ್ಯ ಸಚಿವನಾಗಿ ಸುಗ್ರೀವನೊಂದಿಗೆ ಉಳಿದ. ಸಾಕ್ಷಾತ್ತು ಸೂರ್ಯನಿಂದ ವ್ಯಾಕರಣ ಕಲಿತ. ಮುಂದಿನ ಚತುರ್ಮುಖ ಬ್ರಹ್ಮಪಟ್ಟಕ್ಕೆ ನಿಯುಕ್ತನಾದ. ಕಾಡಿನಲ್ಲಿ ಸೀತೆಯನ್ನು ಕಳೆದುಕೊಂಡ ಶ್ರೀರಾಮ ಆಕೆಯನ್ನು ಹುಡುಕುತ್ತಾ ಪಂಪಾಕ್ಷೇತ್ರದ ಬಳಿಗೆ ಬಂದಾಗ ಅಲ್ಲಿ ರಾಮ ಹನುಮಂತರ ಪ್ರಥಮ ಭೇಟಿಯಾಯಿತು. ಹನುಮಂತನೇ ರಾಮನೊಂದಿಗೆ ಸುಗ್ರೀವನಿಗೆ ಸಖ್ಯವನ್ನೇರ್ಪಡಿಸಿದ. ಕಪಿಪಾಳೆಯ ಸೀತಾನ್ವೇಷಣೆಗೆ ಹೊರಟಾಗ ಹನುಮಂತ ಶ್ರೀರಾಮ ಕೊಟ್ಟ ಮುದ್ರೆಯುಂಗುರ ಸಮೇತ ದಕ್ಷಿಣ ದಿಕ್ಕಿಗೆ ಪ್ರಯಾಣ ಬೆಳೆಸಿದ.
ಸ್ವಯಂ ಪ್ರಭೆಯ ಗುಹೆಯನ್ನು ಪ್ರವೇಶಿಸಿ ಅವಳಿಂದ ಸತ್ಕೃತನಾದ. ಅಂಗದಾದಿ ವಾನರರು ಸೀತೆ ಸಿಗದೆ ಪ್ರಾಯೋಪವೇಶಕ್ಕೆ ಅಂದರೆ ಉಪವಾಸ ಕೈಗೊಂಡು ಪ್ರಾಣತ್ಯಾಗಕ್ಕೆ ಸಿದ್ಧರಾದಾಗ ಜಾಂಬವಂತ ಹನುಮಂತನನ್ನು ಸಾಗರೋಲ್ಲಂಘನಕ್ಕೆ ಹುರಿದುಂಬಿಸಿದ. ಸಮುದ್ರ ಹಾರಿದ ಹನುಮಂತ ಹಲವು ವಿಘ್ನಗಳನ್ನು ನಿವಾರಿಸಿಕೊಂಡು ಲಂಕಾಪಟ್ಟಣವನ್ನು ಪ್ರವೇಶಿಸಿದ. ತ್ರಿಕೂಟ ಪರ್ವತದ ಶಿಖರದಲ್ಲಿದ್ದ ಲಂಕೆಯನ್ನು ತಾನು ಮಲೆಯ ಪರ್ವತದ ಶಿಖರವಾದ ಲಂಬಾ ಎಂಬ ಅಗ್ರಭಾಗದಲ್ಲಿ ನಿಂತು ನೋಡಿದ. ಪಟ್ಟಣವನ್ನು ಪ್ರವೇಶಿಸುತ್ತಿದ್ದಂತೆ ಲಂಕಾಭಿಮಾನಿ ಪುರದೇವತೆ ತಡೆದಳು. ಅವಳನ್ನು ನಿಗ್ರಹಿಸಿ ಬೆಳದಿಂಗಳ ರಾತ್ರಿಯಲ್ಲಿ ಲಂಕಾ ನಗರಿಯನ್ನು ಎಡಗಾಲನ್ನಿಟ್ಟು ಒಳಹೊಕ್ಕ. ಹನುಮಂತ ರಾವಣನ ಅಂತಃಪುರವನ್ನು ಪ್ರವೇಶಿಸಿ ಸೀತೆಯನ್ನು ಹುಡುಕಿದ. ಅರಮನೆ, ಅಂತಃಪುರ, ಮಲಗುವ ಕೋಣೆ ಎಲ್ಲ ಕಡೆ ಹುಡುಕಿದ. ಸೀತೆ ಕಾಣಲಿಲ್ಲ. ನಿದ್ರಾವಶಳಾದ ಮಂಡೋದರಿಯನ್ನು ಕಂಡು ಅವಳೇ ಸೀತೆ ಎಂದು ಹಿರಿ ಹಿಗ್ಗಿದ. ಮನಬಂದಂತೆ ಮಲಗಿದ್ದ ಸ್ತ್ರೀಯರನ್ನು ತಾನು ಹಾಗೆ ಕಂಡುದು ಧರ್ಮಲೋಪವಾಯಿತೇ ಎಂದು ತರ್ಕಿಸಿದ. ತನ್ನ ಮನಸ್ಸು ಕೊಂಚವೂ ವಿಕಾರ ಹೊಂದಲಿಲ್ಲ. ಕಳೆದು ಹೋದ ಹೆಣ್ಣನ್ನು ಸ್ತ್ರೀ ಸಮೂಹದಲ್ಲಿ ಹುಡುಕದೆ ಜಿಂಕೆಗಳ ಸಮೂಹದಲ್ಲಿ ಹುಡುಕಲಾದೀತೇ ಎಂದು ಸಮಾಧಾನ ಮಾಡಿಕೊಂಡ. ಅಶೋಕವನ ಪ್ರವೇಶಿಸಿ ಶಿಂಶುಪಾ ವೃಕ್ಷದ ಕೆಳಗೆ ರಾಕ್ಷಸ ಸ್ತ್ರೀಯರಿಂದ ಸುತ್ತುವರಿಯಲ್ಪಟ್ಟು ಕುಳಿತಿದ್ದ ಸೀತೆಯನ್ನು ಮಾತಾಡಿಸಿ ರಾಮನ ಮುದ್ರೆಯುಂಗುರವನ್ನು ನೀಡಿದ. ಆಕೆಯಿಂದ ಚೂಡಾಮಣಿಯನ್ನು ಪಡೆದುಕೊಂಡು ಪ್ರಯಾಣಕ್ಕೆ ಸಿದ್ಧನಾದ. ಹನುಮಂತ ಸೀತೆಯನ್ನು ಕಂಡರೂ ಶತ್ರುವಿನ ಬಲಾಬಲ ಪರೀಕ್ಷೆ ತನಗೆ ಕರ್ತವ್ಯ ಎಂದು ಪರಿಭಾವಿಸಿ ಅಶೋಕವನವನ್ನು ಧ್ವಂಸಗೊಳಿಸಿದ. ಅಲ್ಲಿ ಭೀಕರ ಯುದ್ಧವೇ ನಡೆಯಿತು. ಹಲವು ರಕ್ಕಸರು ಹತರಾದರು. ಇಂದ್ರಜಿತುವಿನ ಬ್ರಹ್ಮಾಸ್ತ್ರಕ್ಕೆ ಕಟ್ಟುಬಿದ್ದು ಹನುಮಂತ ರಾವಣನ ಸಭೆಯನ್ನು ಪ್ರವೇಶಿಸಿದ. ರಾವಣ ಹನುಮಂತನ ನೀತಿಬೋಧೆಯನ್ನು ಧಿಕ್ಕರಿಸಿ ಅವನ ಬಾಲಕ್ಕೆ ಬೆಂಕಿ ಕೊಡಿಸಿದ. ಅದೇ ಬೆಂಕಿಯಿಂದ ಹನುಮಂತ ಲಂಕೆಯನ್ನು ಸುಟ್ಟು ಮತ್ತೊಮ್ಮೆ ಸೀತೆಯನ್ನೂ ಭೇಟಿ ಮಾಡಿ ಸಮುದ್ರೋಲ್ಲಂಘನ ಮಾಡಿ ರಾಮಾದಿಗಳನ್ನು ಕಂಡು ಸೀತೆಯ ಕ್ಷೇಮ ವಾರ್ತೆಯನ್ನು ತಿಳಿಸಿದ. ಲಂಕೆಯಲ್ಲಿ ನಡೆದ ಯುದ್ಧದಲ್ಲಿ ಇಂದ್ರಜಿತು ಪ್ರಯೋಗಿಸಿದ ಬ್ರಹ್ಮಾಸ್ತ್ರದಿಂದ ರಾಮ ಲಕ್ಷ್ಮಣರು ರಣರಂಗದಲ್ಲಿ ಬಿದ್ದಾಗ ಹಿಮಾಚಲಕ್ಕೆ ಹಾರಿ ಋಷಭ ಪರ್ವತದಲ್ಲಿದ್ದ ಮೃತ ಸಂಜೀವಿನಿ, ವಿಶಲ್ಯಕರಣಿ, ಸಾವರ್ಣ್ಯಕರಣಿ ಮತ್ತು ಸಂಧಾನಕರಣಿ ಎಂಬ 4 ಔಷಧಗಳನ್ನು ಪರ್ವತ ಸಮೇತ ತಂದು ಎಲ್ಲರನ್ನೂ ಬದುಕಿಸಿದ. ರಾಮ ರಾವಣನನ್ನು ವಧಿಸಿದ ಸುದ್ದಿಯನ್ನು ಸೀತೆಗೆ ತಿಳಿಸಿದವನು ಹನುಮಂತನೇ. ರಾಮ ಅಯೋಧ್ಯೆಗೆ ಹಿಂತಿರುಗಿದಾಗ ಹನುಮಂತನೇ ಭರತನ ಬಳಿಗೆ ಹೋಗಿ ರಾಮಾಗಮನದ ಶುಭವಾರ್ತೆಯನ್ನು ಹೇಳಿದ. ಅಯೋಧ್ಯೆಯಲ್ಲಿ ಶ್ರೀರಾಮ ಪಟ್ಟಾಭಿಷೇಕವಾದಾಗ ರಾಮ ಮುತ್ತಿನ ಹಾರವೊಂದನ್ನು ಸೀತೆಗೆ ಕೊಟ್ಟ. ಸೀತೆ ಅದನ್ನು ತನಗೆ ಪ್ರೀತಿಪಾತ್ರನಾದ ಹನುಮಂತನಿಗೆ ಕೊಟ್ಟು ಗೌರವಿಸಿದ್ಲು. ರಾಮ ಈ ಲೋಕವನ್ನು ಬಿಡುವ ಮುನ್ನ ಎಲ್ಲಿಯವರೆಗೆ ತನ್ನ ಕಥೆ ಲೋಕದಲ್ಲಿ ಪ್ರಚಲಿತವಿರುವುದೋ ಅಲ್ಲಿಯವರೆಗೂ ಬದುಕಿರುವಂತೆ ಹನುಮಂತನಿಗೆ ಆಜ್ಞೆ ನೀಡಿದ. ಹನುಮಂತ ಚಿರಂಜೀವಿ ಈಗಲೂ ಇದ್ದಾನೆ ಎನ್ನುವುದು ನಂಬಿಕೆ. ಮಹಾಭಾರತ ಕಾಲದಲ್ಲಿ ಭೀಮ ಸೌಗಂಧಿಕಾ ಪುಷ್ಪ ತರಲು ಕುಬೇರನ ಪಟ್ಟಣಕ್ಕೆ ತೆರಳಿದಾಗ ದಾರಿ ಮಧ್ಯೆ ಹನುಮಂತ ಕಾಣಸಿಗ್ತಾನೆ, ಭೀಮನನ್ನು ಹರಸ್ತಾನೆ. ಶೌರ್ಯಂ ದಾಕ್ಷ್ಯಂ ಬಲಂ ಧೈರ್ಯಂ ಪ್ರಾಜ್ಞತಾ ನಯಸಾಧನಂ ವಿಕ್ರಮಶ್ಚ ಪ್ರಭಾವಶ್ಚ ಹನುಮತಿ ಕೃತಾಲಯಾ. ಶೌರ್ಯ, ದಕ್ಷತೆ, ಬಲ, ಧೈರ್ಯ, ಬುದ್ಧಿಶಕ್ತಿ, ಕಾರ್ಯನೀತಿ, ಪರಾಕ್ರಮ ಮತ್ತು ಪ್ರಭಾವಕ್ಕೆ ಹನುಮಂತನೇ ನೆಲೆವನೇ ಎಂದು ಶ್ರೀರಾಮನಿಂದ ಹೊಗಳಿಸಿಕೊಂಡವನು ಆಂಜನೇಯ. ಇಂದಿಗೂ ರಾಮಾಯಣ ಮಹಾಮಾಲಾರತ್ನ ಎಂದು ಹನುಮಂತನನ್ನು ಸ್ತುತಿಸುವುದು ಅರ್ಥಪೂರ್ಣವಾಗಿದೆ. ಇದುವರೆಗೆ ಪುರಾಣಯಾನ ಕೇಳಿದಿರಿ. ಪ್ರಸ್ತುತಿ ಸುಬ್ರಾಯ ಸಂಪಾಜಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.